ಹಾಯ್, ನಾನು ನಿಮ್ಮನೆ ಮಗಳು ನಗುವಿನ ಒಡತಿ ಮಾತಾಡ್ತಾ ಇದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಯೂಟ್ಯೂಬ್ ಚಾನಲಲ್ಲಿ. ದಯವಿಟ್ಟು ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಹಾಗೆ ಇವತ್ತು ನಾನು ಫಸ್ಟ್ ಟೈಮ್ ರೆಸಿಪಿನೇ ತೋರಿಸ್ತಾ ಇದ್ದೀನಿ. ಟೊಮೆಟೊ ಬಾತ್ ಈಸಿಯೆಸ್ಟ್ ಥಿಂಗ್. ಹೌಸ್ ವೈಫ್ಸ್ಗೆ ಗೊತ್ತಿರುತ್ತೆ, ಮನೇಲಿ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸೋರಿಗೆ ಗೊತ್ತಿರುತ್ತೆ ಇದು ತುಂಬ ಈಸಿ ಅಂತ ಹೇಳಿ. ಅದನ್ನು ಇನ್ನೂ ಈಸಿಯಾಗಿ ಹೇಗೆ ಮಾಡೋದು ಅಂತ ಮನೇಲಿರೋ ಐಟಮ್ಸನ್ನೇ ಇದು ಮಾಡಿಕೊಂಡು, ಏನೂ ಇಲ್ಲಪ್ಪ ಏನಪ್ಪ ತಿಂಡಿ ಮಾಡೋದು ಅಂತ ಹೇಳಿದಾಗ ಇಷ್ಟು ಐಟಮ್ಸ್ ಇದ್ದರೆ ಸಾಕು, ಬೇಗ ರೆಡಿ ಆಗುತ್ತೆ. ಸ್ವಲ್ಪ ಆಯಿಲು ಮತ್ತು ಸ್ವಲ್ಪ ತುಪ್ಪ ಹಾಕಿ, ಸ್ಪೈಸಸ್ ಹಾಕಿ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನನ್ನ ಮೊದಲನೇ ವೀಡಿಯೋ ಆಗಿರುತ್ತೆ. ಸ್ವಲ್ಪ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಏನಾದರೂ ತಪ್ಪಿದರೆ ಹೇಳಿ, ತಿದ್ಕೊಳ್ಳುವ. ಇದಕ್ಕೆ ಸ್ವಲ್ಪ ಪಿಂಚಷ್ಟು ಸಾಲ್ಟ್ ಹಾಕಿದರೆ ಬೇಗ ಬ್ರೌನಿಷ್ ಬರುತ್ತೆ. ನೀಟಾಗಿ ಬೇಯಿಸ್ಕೋಬೇಕು ಇದನ್ನು. ಈರುಳ್ಳಿ ಬೆಂದಷ್ಟು ಚೆನ್ನಾಗಿ ರುಚಿ ಬಿಡುತ್ತೆ. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಅದು ತುಂಬ ಬೇಗ ಬೇಯುತ್ತೆ. ಟೊಮೆಟೊ ಚಕಾಚಕ್ ಅಂತ ರೆಡಿ ಆಗುತ್ತೆ. ಮಕ್ಕಳಿಗೆ ಟೈಮ್ ಆಯಿತು, ಸ್ಕೂಲಿಗೆ ಕಾನ್ವೆಂಟಿಗೆ ಕಳಿಸ್ಬೇಕು, ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅಂತ ಹೇಳೋರಿಗೆ ಈ ಟೊಮೆಟೊ ಬಾತ್ ಬೆಸ್ಟ್ ರೆಸಿಪಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಹಾಕಿ ಮುಚ್ಕೊಳ್ಳೋಣ. ನಾನಿರೋದು ಮದ್ದೂರು ಪಕ್ಕ, ಪ್ರಾಪರ್ ಮದ್ದೂರಲ್ಲೇ, ಮಂಡ್ಯದ ಪಕ್ಕ ಇರೋದು. ಆ್ಯಕ್ಚುಲಿ ಮಂಡ್ಯದವ್ರು ಯಾರಾದರೂ ಈ ವಿಡಿಯೋ ನೋಡಿದರೆ ಒಂದು ಲೈಕ್ ಮಾಡಿ, ನೆಕ್ಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದು ಪ್ಲೇಟ್ ಮುಚ್ಚೋಣ. ಅದು ಸ್ವಲ್ಪ ಬೇಯಕ್ಕೆ ಬಿಟ್ಟು, ಈಗ ನೋಡಿ ಎಷ್ಟು ಚೆಂದ ಬೆಂದಿದೆ ಅಂತ ಹೇಳಿ. ಟೊಮೆಟೊ ಬೆಂದಷ್ಟು ಟೊಮೆಟೊ ಬಾತ್ಗೆ ರುಚಿ ಹೆಚ್ಚಾಗುತ್ತೆ. ನೀಟಾಗಿ ಬೇಯಿಸ್ಕೋಬೇಕು. ಮೇಯ್ನ್ ಇದರಲ್ಲಿ ಮಾಡಬೇಕಾಗಿರೋದೇ ಟೊಮೆಟೊ ಬೇಯಿಸ್ಕೊಳ್ಳೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1.5 ಸ್ಪೂನಷ್ಟು, 2 ಸ್ಪೂನ್ ಹಾಕಿದ್ರೂ ಏನು ಟೆನ್ಷನ್ ಇಲ್ಲ, ಯಾಕೆಂದರೆ ಅದಕ್ಕೆ ಬೇರೆ ಯಾವ ಥರದ್ದು ಮಸಾಲೆ ಹಾಕ್ಕೊಳ್ಳಲ್ಲ ಅಲ್ವಾ. ಅದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಚ್ಚು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು. ಈಗ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಈಗಲೇ ಆ್ಯಡ್ ಮಾಡ್ಕೊತೀನಿ, ಬಿಕಾಸ್ ಅದ್ರದ್ದು ಪುದೀನದು ಫ್ಲೇವರ್ ಬಿಡುತ್ತೆ ಅಂತೇಳಿ. ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದೆಲ್ಲ ಮೇಲ್ಮೇಲೇ ಇರುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಾವು ನೀಟಾಗಿ ಅದು ಫ್ಲೇವರ್ ಬಿಟ್ಟಿರುತ್ತೆ, ಎಲ್ಲ ಮಸಾಲೆಗೂ ಹರಡ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಚೂರು ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಮಕ್ಕಳಿರೋರ ಮನೇಲಿ ಮಕ್ಕಳು ತಿಂತಾರೆ ಅಂದಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ಒಂದೇ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡ್ರ್ ಆ್ಯಡ್ ಮಾಡ್ಕೊತೀನಿ. ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ನಮ್ಮ ಮನೇಲಿ ಮಾಡಿರುವಂತಹ ಮಟನ್ ಮಸಾಲ ಪೌಡರ್ ಹಾಕ್ಕೋತೀನಿ, ಬಿಕಾಸ್ ಟೇಸ್ಟಿಗೋಸ್ಕರ ಅಷ್ಟೇ. ಸಖತ್ ಅಂದರೆ ಸಖತ್ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಈ ಟೊಮೆಟೊ ಬಾತು ಅಂದರೆ, ನಾನು ಮಾಡೋ ಟೊಮೆಟೊ ಬಾತ್ ತುಂಬ ಇಷ್ಟಪಟ್ಟು ತಿಂತಾರೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾವಿರೋದು ಮಂಡ್ಯದ ಪಕ್ಕ ಮದ್ದೂರಲ್ಲಿ. ನಾನು ಬಂದು ಹೌಸ್ ವೈಫ್. ಈಗ ಸ್ವಲ್ಪ ಅಕ್ಕಿ ತೊಳೆದು ನಮ್ಗೆ ಎಷ್ಟು ಬೇಕೋ ಅಳತೆಗೆ ತಕ್ಕಂಡು ಅಕ್ಕಿ ತೊಳ್ಕೊಂಡು ಹಾಕ್ಕೊಂಡು, ಈ ಮಸಾಲೆ ಜೊತೆನೇ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪದಾರ್ಥನೂ ಒಟ್ಟಿಗೆ ಸೇರುತ್ತೆ. ಫಸ್ಟು ನೀರು ಹಾಕಿ ಕುದಿ ತಗೊಂಡು ನೆಕ್ಸ್ಟು ಅಕ್ಕಿ ಹಾಕ್ಕೊಂಡ್ರೆ ಅನ್ನ ಬೇರೆ ಮಸಾಲೆ ಬೇರೆ ಆಗಿರುತ್ತೆ. ಸೊ ದ್ಯಾಟ್ ಈ ಥರ ಅಕ್ಕಿನ ಮಿಕ್ಸ್ ಮಾಡ್ಕೊಂಡು ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡ್ರೆ ಪೂರ್ತಿ ಹೇಗೆ ನಾವು ಮಿಕ್ಸ್ ಮಾಡಿರ್ತೀವೋ ಹಾಗೇ ಇರುತ್ತೆ. ಅನ್ನ ವೈಟ್ ರೈಸ್ ಕೆಳಗಿದ್ದು ಮಸಾಲೆ ಮೇಲಿರೋದಿಲ್ಲ. ಬೇಕಂದರೆ ನೀವು ಒಂದು ಸಲ ಟ್ರೈ ಮಾಡಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಈಗ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು, ಟೊಮೆಟೊ ಬಾತ್ ರೆಡಿ ಆಗಿರುತ್ತೆ. 5 ನಿಮಿಷ ಸಾಕು, ಕಟ್ ಮಾಡೆಲ್ಲ ಇಟ್ಕೊಂಡ್ರೆ 5 ನಿಮಿಷಕ್ಕೆ ರೆಡಿ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ 1 ವಿಸಿಲ್ ಸಾಕು. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರನಾದ್ರೂ ಹೊಸೊಬ್ಬರಿಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಬನ್ನಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.